ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ಸ್. ಯಾರೆಲ್ಲ ಹೊಸದಾಗಿ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮತ್ತು ಕಮೆಂಟನ್ನು ಮಾಡಿ. ಸೊ ಇವತ್ತು ಉಡುಪಿಗೆ ಹೊರಡ್ತಾ ಇದ್ದೀನಿ, ಡಿಮಾರ್ಟಿಗೆ ಕೆಲವೊಂದು ಗ್ರೋಸರಿ ಶಾಪಿಂಗ್ ಎಲ್ಲ ಮಾಡಲಿಕ್ಕುಂಟು. ಸೊ ಏನೆಲ್ಲ ಶಾಪಿಂಗ್ ಮಾಡಿದೆ, ವ್ಲಾಗ್ಸ್ ಹೇಗಿತ್ತು ಇವತ್ತಿಂದ ಅನ್ನೋದನ್ನು ನೋಡುವ. ಬನ್ನಿ ಕಂಟಿನ್ಯೂ ಮಾಡುವ. ಇವಾಗ ನಾವು ಮಲ್ಪೆಯಿಂದ ಹೊರಡ್ತಾ ಇದ್ವಿ. ಮಲ್ಪೆಯಲ್ಲಿದ್ವಿ. ಸೊ ಮಲ್ಪೆಯಲ್ಲಂತೂ ತುಂಬ ಜೋರು ಮಳೆ ಅಂದರೆ ಮಳೆ. ಸೊ ಮಲ್ಪೆಯಲ್ಲಿ ಮಳೆ ಇದ್ದಿದ್ದನ್ನು ನೋಡಿ ಒಂಚೂರು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಸೊ ನಾನು ಬಿಟ್ಟು ಇಬ್ಬರೇ ಹೋಗ್ತಾ ಇರೋದು, ಮತ್ತು ಯಾರು ಬರ್ತಿಲ್ಲ. ನಾವಿಬ್ಬರೇ ಹೋಗ್ತಾ ಇರುವಾಗ ನೋಡಿದೆ ಈ ಥರ ಇಷ್ಟೊಂದು ಜೋರು ಮಳೆ ಬೀಳ್ತಾ ಇತ್ತು. ಸೊ ಹೋಗುವಾಗ ಮಾತ್ರ ಮಳೆ ಬೀಳ್ತಾ ಇತ್ತು, ಆಚೆಯಿಂದ ಬರುವಾಗ ಮಳೆ ಏನು ಬೀಳ್ತಿರ್ಲಿಲ್ಲ, ಬಿಸಿಲೇ ಇತ್ತು. ಸೊ ಹೀಗೆ ಮಳೆ ಎಲ್ಲ ಬೀಳ್ತಾ ಇದ್ದಲ್ಲೆಲ್ಲ ನಿಲ್ತು. ಸೊ ಇವಾಗ ಹೋಗ್ತಾ ಇದ್ವಿ ಬಸ್ಸಲ್ಲಿ. ಸೊ ಬಿಟ್ಟು ಕೂಡ ನಾವು ವಿಡಿಯೋದಲ್ಲಿ ಮಾಡ್ತಿರುವ ವಿಡಿಯೋದನ್ನು ನೋಡ್ತಾ ಇದ್ಲು ಅವಳು ಸಹ. ಬಸ್ಸಿಂದ ಬಂದು ಈಗ ಸೀದಾ ಹೋಗ್ತಾ ಇದ್ವಿ ಡಿಮಾರ್ಟ್ ಹತ್ರ. ಸೊ ಏನೇನೇನಾದರೂ ಸ್ವಲ್ಪ ಗ್ರೋಸರೀಸ್ ಎಲ್ಲ ಶಾಪಿಂಗ್ ಮಾಡಿಕೊಂಡು ನಂತರ ಏನಾದರೂ ಬಟ್ಟೆ ಏನಾದರೂ ಶಾಪಿಂಗ್ ಮಾಡಲಿಕ್ಕಿದೆಯಾ ಅಂತ ಹೇಳಿ ಸ್ವಲ್ಪ ಬಟ್ಟೆ ಕೂಡ ನೋಡ್ಲಿಕ್ಕಂತ ಹೋದೆ ಮೇಲೆ. ಆಲ್ರೆಡಿ ನಾನು ಗ್ರೋಸರಿ ಶಾಪಿಂಗ್ ಎಲ್ಲ ಮಾಡಿಟ್ಟು ಅದಾದಮೇಲೆ ಬಟ್ಟೆ ಏನಾದರೂ ಆಫರ್ ಚೆನ್ನಾಗಿತ್ತು, ಪರವಾಗಿಲ್ಲ. ಬಟ್ ನಾನು ಬಟ್ಟೆ ಶಾಪಿಂಗ್ ಮಾಡಬೇಕನ್ನೋಷ್ಟು ಟೈಮಿಗೆ ಬಿಟ್ಟು ತುಂಬ ಕೂಗ್ತಾ ಇದ್ಲು. ಸೊ ಹಾಗಾಗಿ ನನಗೆ ಬಟ್ಟೆ ಶಾಪಿಂಗ್ ಮಾಡಲಿಕ್ಕಂತೂ ಆಗಲಿಲ್ಲ. ಹಾಗೆ ಒಂದು ಸರಿ ನೋಡಿಕೊಂಡು ಮತ್ತು ಹಾಗೆ ಒಂದು ಚಿಕ್ಕದಾಗಿ ಒಂದು ಸಣ್ಣದಾಗಿ ವೀಡಿಯೋ ಮಾಡ್ಕೊಂಬಂದೆ, ಆಫರಲ್ಲೇ ಯಾವ ಥರ ಇದೆ ಅನ್ನೋದಷ್ಟೇ. ಮತ್ತು ಬಟ್ಟೆ ಏನು ತೊಗೊಳ್ಳಿಲ್ಲ. ಮತ್ತು ನೆಕ್ಸ್ಟ್ ಟೈಮ್ ಇನ್ನೊಂದು ಸರಿ ಹೋಗುವಾಗ ಬಟ್ಟೆ ತೊಗೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಸೊ ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡಿಕೊಂಡು ಹಾಗೆ ಬಂದೆ ನಾನಷ್ಟೇ. ಮಾತ್ರ ಅಲ್ಲಿ ತುಂಬ ಎಲ್ಲ ಚೆನ್ನಾಗಿದ್ವು. ಸೊ ಅಲ್ಲಿ ಹುಡುಕಿ ತೊಗೋಬೇಕಲ್ಲ. ಸೊ ಅವಳು ಬೇರೆ ಕೂಗ್ತಾ ಇದ್ಲು, ಹಾಗಾಗಿ ಅದೆಲ್ಲ ಹುಡುಕಿ ತೊಗೊಳ್ಳೋಷ್ಟು ಅವಳು ಸುಮ್ಮನೆ ಇರೋದಿಲ್ಲ ಅಂದ್ಕೊಂಡು. ಮತ್ತು ನಾನು ಒಬ್ಬಳೇ ಅಲ್ಲ, ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ ಆಗ್ತದೆ ಅವಳಿಗೆ. ಸೊ ಹಾಗಾಗಿ ನಾನು ಮತ್ತೆ ತಕ್ಕೊಂಡ್ರಾಯ್ತಂತ ಹೇಳಿ ಹಾಗೆ ಬಂದದ್ದು. ವಾಪಸ್ ಗ್ರೋಸರಿ ಎಲ್ಲ ತೊಗೊಂಡು ಬಂದು ಹಾಗೆ ಒಂದು ಐಸ್ ಕ್ರೀಮ್ ತಿಂತಾಯಿದ್ದೆ, ಅವಳು ಕೂಡ ಇಸ್ಕೊಳ್ತಾ ಇದ್ಲು. ಸೊ ಇವಾಗ ಆಟೋ ಮಾಡಿಸ್ಕೊಂಡು ಗ್ರೋಸರಿ ಎಲ್ಲ ತೊಗೊಂಡು ಆಟೋ ಮಾಡಿಸ್ಕೊಂಡು ಉಡುಪಿ ಟು ಇವಾಗ ಮನೆಗೆ ಬರಬೇಕಂದ್ರೆ 4 o'clock ಆಗಿದೆ. ಸೊ ಡಿಮಾರ್ಟಿಂದ ಇವಾಗ ಮನೆಗೆ ಬಂದೆ. ಸೊ ಡಿಮಾರ್ಟಿಂದ ಬಂದಮೇಲೆ ನಾನು ಏನೇನೆಲ್ಲ ಗ್ರೋಸರಿ ಶಾಪಿಂಗ್ ಮಾಡಿದೆ ಅಂತ ಒಂದು ಸರಿ ತೋರಿಸ್ಬಿಡುವ ಅಂತ ಹೇಳಿ. ಸೊ ಈ ಥರ ಎಲ್ಲ ಜೀರಿಗೆ ಎಲ್ಲ ತೊಗೊಂಡೆ. ಮತ್ತು ಬೇಳೆಗಳೆಲ್ಲ ಓಕೆ, ಎಲ್ಲ ಚೆನ್ನಾಗಿತ್ತು. ರೇಂಜ್ ಎಲ್ಲ ಆಫರಲ್ಲಿತ್ತು. ಮತ್ತು 25% ಈ ಥರ ಎಲ್ಲ ಆಫರಲ್ಲೆಲ್ಲ ಇತ್ತು. ತೊಗರಿಬೇಳೆ ಮತ್ತು ಯಾವುದು ಮಸೂರ್ ದಾಳು ಮತ್ತು ಉದ್ದಿನಬೇಳೆ ಈ ಥರ ಎಲ್ಲ ತುಂಬ ಗ್ರೋಸರೀಸ್ ಎಲ್ಲ ಶಾಪಿಂಗ್ ಮಾಡಿದೆ. ಅರೌಂಡ್ ತುಂಬ ಶಾಪಿಂಗ್ ಆಯ್ತಿಲ್ಲ. ಸೊ ಈ ಥರ ಎಲ್ಲ ಶಾಪಿಂಗ್ ಮಾಡ್ತಾಯಿದ್ದೆ. ಸೊ ಹಪ್ಪಳ ಕೂಡ ತಗೊಂಡೆ ಈ ಥರ ಸೋಪಿನ ಪುಡಿ, ಬೆಳ್ಳುಳ್ಳಿ, ಸೋಪೆಲ್ಲ ತಗೊಂಡೆ. ಸೊ ಗೋಧಿ ಇತ್ತು. ಮತ್ತು ಅರಿಶಿನ ಹುಡಿ, ಸಣ್ಣ ರವೆ ತಗೊಂಡೆ. ಸೊ ನಾನು ಬೇಳೆಗಳೇ ಜಾಸ್ತಿ ತೊಗೊಂಡಿದ್ದೀನಿ. ಮತ್ತು ಒಣಮೆಣಸು ಅದು ಇದು ಅಂತ ಹೇಳಿ ಅದೆಲ್ಲ ತೊಗೊಂಡೆ. ಸೊ ಅಜ್ವೈನ್ ಕಾಳು ಅದು ಸಹ ತೊಗೊಂಡೆ. ಸೊ ಎಲ್ಲ ತೊಗೊಂಡೆ. ಮತ್ತು ಡಿಮಾರ್ಟಲ್ಲಿ ಮೇಲ್ ಶಾಪಲ್ಲಿ ಹೋಗಿ ನೋಡುವಾಗ ತುಂಬ ಬಟ್ಟೆಗಳು ಎಲ್ಲ ಸ್ವಲ್ಪ ಡಿಸ್ಕೌಂಟ್ ಆಫರಲ್ಲೆಲ್ಲ ಬಟ್ಟೆ ಎಲ್ಲ ಇಟ್ಟಿದ್ದು. ಸೊ ಯಾರಾದರೂ ವಿಸಿಟ್ ಮಾಡಬೇಕಂದ್ರೆ ಸೊ ಹೋಗಿ ನೋಡಿ. ಸೊ ಬಟ್ಟೆ ಎಲ್ಲ ಓಕೆ, ಬೇರೆ ಒಂದು ತುಂಬ ಒಳ್ಳೆ ಕಲೆಕ್ಷನ್ ಬಂದಿದೆ ಡಿಮಾರ್ಟಲ್ಲಿ. ಸೊ ನಿಮ್ಗೆ ಯಾವುದಾದ್ರು ಬೇಕಂದರೆ ಬೈ ಮಾಡ್ಬೋದು ಹೋಗಿ. ಸೊ ನಾನಿವತ್ತು ಗ್ರೋಸರಿಗಂತ ಹೇಳಿ ಹೋದಾಗ ಇದನ್ನೆಲ್ಲ ಸ್ವಲ್ಪ ಮೇಲೆ ಹೋಗಿ ಬಟ್ಟೆ ಎಲ್ಲ ಏನಾದರೂ ಆಫರ್ ಎಲ್ಲ ಉಂಟಾ ಅಂತ ಹೇಳಿ ನೋಡ್ಕೊಂಡು ಬಂದದ್ದು. ಸೊ ನಿಮಗೆ ಐ ಹೋಪ್ ಇದೆಲ್ಲ ನಿಮಗೆ ಫ್ರೆಂಡ್ಸ್, ನಿಮಗೆ ಈ ಬ್ಲಾಗ್ಸ್ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟನ್ನು ಮಾಡಿ. ಥ್ಯಾಂಕ್ ಯು ಆಲ್.